ಓಕೆ. MK ದೊಡ್ಡಿ ಲಿಮಿಟ್ಸಲ್ಲಿ ಏನೊಂದು ಕಾರಿನಲ್ಲಿ ವಿಷ ಸೇವನೆ ಮಾಡಿ ಸತ್ತಿರುವಂತೆ ಒಂದು ನಾಟಕವನ್ನು ಮಾಡಿ ಕೊಲೆ ಮಾಡಿ ಈ ರೀತಿ ಮಾಡಿರ್ತಾರೆ. ಇದರ ಅಂಗವಾಗಿ ನಾವು ಒಂದು ಫಸ್ಟು UDR ಕೇಸ್ ಮಾಡ್ಕೊಂಡಿರ್ತೀವಿ ವಿಷ ಸೇವನೆ ಮಾಡಿರುವಂಥದ್ದಕ್ಕೆ. ಬಟ್ ಮುಂಚಿನಿಂದಲೂ ಅದ್ರ ಬಗ್ಗೆ ನಮಗೆ ಅನುಮಾನ ಇದ್ದಿದ್ದರಿಂದ ನಾವು ಕೂಲಂಕುಷವಾಗಿ ಆಲ್ಮೋಸ್ಟ್ ಒಂದು 3 ವಾರಗಳ ಸತತ ಒಂದು ಪ್ರಯತ್ನದಿಂದ ಕೆಲವೊಂದು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಮೇರೆಗೆ ನಾವು ವರ್ಕ್ ಮಾಡಿದ ಸಂದರ್ಭದಲ್ಲಿ ಏನು ಮೃತಪಟ್ಟಿಯಾನೆ ಆ ಮೃತಪಟ್ಟಿರುವಂಥ ವ್ಯಕ್ತಿಯ ಹೆಂಡತಿ ಸುಪಾರಿ ಕೊಟ್ಟು ಈ ರೀತಿ ಮಾಡಿರೋದು ನಮಗೆ ದೃಢಪಟ್ಟಿದೆ. ಆ ಕಾರಣದಿಂದಾಗಿ ಆ UDR ಕೇಸನ್ನು ನಾವು ಮರ್ಡರ್ ಕೇಸ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ಆ ಲೇಡಿಯನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಫರ್ದರ್ ಇದರಲ್ಲಿ ಯಾರು ಸುಪಾರಿ ತೊಗೊಂಡಿದ್ದಾರೆ ಅವ್ರನ್ನೆಲ್ಲರನ್ನೂ ನಾವು ಸಬ್ಸ್ಟಿಟ್ಯೂಷನ್ಲಿ ಅರೆಸ್ಟ್ ಮಾಡ್ತೀವಿ. ಸುಪಾರಿ ಕೊಡುವಂಥದ್ದು ಏನು ಸದ್ಯಕ್ಕೆ ನಾವು ಅವ್ರನ್ನ ವಶಕ್ಕೆ ಪಡೆದಿದ್ದೀವಿ. ಜುಡಿಷಿಯಲ್ ಕಸ್ಟಡಿಲಿದ್ದಾರೆ. ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಕೂಲಂಕುಷವಾಗಿ ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗಿದೆ. ಸರ್ ಎಷ್ಟು ಕೊಟ್ಟಿದ್ದು ಸರ್? ಪ್ರಾಥಮಿಕ ಮಾಹಿತಿ ನಮಗೆ ಸುಮಾರು 3.5 ಲಕ್ಷ ಅಂತ ಗೊತ್ತಾಗಿದೆ. ಅದನ್ನು ಇನ್ನೂ ನಾವು ಎನ್ಕ್ವೈರಿ ಮಾಡಬೇಕಾಗುತ್ತೆ. ಹಾಗೂ ಏನು ಹಲವಾರು ವ್ಯಕ್ತಿಗಳು ಇನ್ನೂ ಅಪ್ಸ್ಕೊಂಡಂಗಿದ್ದಾರೆ ಅವನ್ನೆಲ್ಲ ಕರ್ಕೊಂಬಂದ ನಂತರದಲ್ಲಿ ನಮಗೆ ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಇವಾಗ ಏನು ಲೇಡಿ ಇದ್ದಾರೆ ಲೇಡಿ ಜೊತೆಗೆ ಇನ್ನೂ 3 ಜನ ಭಾಗಿಯಾಗಿರೋದು ಮೇಲ್ನೋಟಕ್ಕೆ ನಮ್ಮ ಕಂಡು. ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಸರ್? ಸದ್ಯಕ್ಕೆ ಒಂದು ಲೇಡಿ ಅರೆಸ್ಟ್ ಆಗಿದ್ದಾರೆ. ಸರ್ ಏನು ವರ್ಕ್ ಮಾಡ್ತಿದ್ರು, ಯಾಕಾಗಿ ಅವೆಲ್ಲ ಇನ್ನೂ ಫುಲ್ ಡೀಟೇಲಾಗಿ ನಾವು ತೊಗೊತೀವಿ. ಸದ್ಯಕ್ಕೆ ಏನು ಮೃತಪಟ್ಟಿದ್ದಾರೆ ಅವರು ಸ್ವಲ್ಪ ಪೊಲಿಟಿಕಲಿ ಆ್ಯಕ್ಟಿವ್ ಇರ್ತಾರೆ. ಇನ್ನು ಸಬ್ಸಿಕ್ವೆಂಟಾಗಿ ಏನು ವಿಷಯ ಯಾವ ಕಾರಣಕ್ಕಾಗಿ ಅನ್ನೋದು ಇನ್ನೂ ಹೆಚ್ಚಿನ ತನಿಖೆಯಿಂದ ದೃಢಪಟ್ಟ ನಂತರದಲ್ಲೇ ನಾನು ಮಾಹಿತಿ ನೀಡ್ತೀನಿ. ಅದನ್ನು ನಾವು ಕೂಲಂಕುಷವಾಗಿ ತನಿಖೆ ಮಾಡಿದ ನಂತರದಲ್ಲಿ ಹೇಳ್ತೀವಿ. ಯಾರಿಗೆ ಕೊಟ್ಟಿದ್ರು ಸುಪಾರಿ ಅನ್ನೋದು? ನಮಗೆ ಲೀಡ್ಸ್ ಇದೆ. ಅದು ಇನ್ನೂ ಆರೋಪಿಗಳು ಸಿಗ್ದಲೇ ಇರೋದ್ರಿಂದ ಅವ್ರ ಹೆಸರುಗಳು ಹೇಳೋಕ್ಕಾಗೋದಿಲ್ಲ. ಹೇಳ್ತೀವಿ. ಸಬ್ಸಿಕ್ವೆಂಟಾಗಿ ಅರೆಸ್ಟ್ ಮಾಡದ ನಂತರದಲ್ಲಿ ಪೂರ್ತಿ ಡೀಟೇಲ್ಸ್ ಕೊಡ್ತೀವಿ. ಸದ್ಯಕ್ಕೆ ಒಂದು ಲೇಡಿ ಅರೆಸ್ಟ್ ಆಗಿದ್ದಾರೆ. ಕೊಲೆ ಮಾಡಿದ್ದಾರೆ ನಮಗೆ PM ರಿಪೋರ್ಟು ಅವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ವಿಷ ಪ್ರಾಶನ ಆಗಿರೋದು ದೃಢಪಟ್ಟಿದೆ. ಬಟ್ ಏನು ಪರಿಸ್ಥಿತಿಯಲ್ಲಿ ನಮಗೆ ಮೃತಪಟ್ಟಿರೋ ವ್ಯಕ್ತಿಯ ದೇಹ ಸಿಕ್ಕಿದೆ ಹಾಗೂ ಅಲ್ಲಿನ ಪರಿಸ್ಥಿತಿಗಳ ಅನುಗುಣವಾಗಿ ನಾವು ಇದು ಪ್ರಾಬಬ್ಲಿ ಅವರು ಸೂಸೈಡ್ ಮಾಡ್ಕೊಂಡಿಲ್ಲ, ಇದರಲ್ಲಿ ಏನೋ ಹೆಚ್ಚಿನ ಏನೋ ಒಂದು ಘಟನೆ ನಡೆದಿದೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಆ ಕಾರಣದಿಂದ ನಾವು ವಾಚ್ ಮಾಡ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ ಅವರ ಎಲ್ಲರದ್ದು ಮೂಮೆಂಟ್ಸ್ಗಳನ್ನ. ಅದರಲ್ಲಿ ನಮಗೆ ದೃಢಪಟ್ಟಿದ ನಂತರದಲ್ಲಿ ನಾವು ದಸ್ತಗಿರಿ ಮಾಡಿದ್ದೀವಿ. Sure, thank you. Off the record.